Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅದು ಜೊತೆಯಲ್ಲಿ ಈ ಒಂದು ಜಿಲ್ಲೆಯ ಗೌರವಾನ್ವಿತ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಒಂದು ಮೂಲಕ ನಾನು ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಕೆಲವು ಕಡೆ ನಮ್ಮ ಮಾಹಿತಿಗಳು, ಚರ್ಚೆಗಳು, ಯಾರಿಗೋ ಫೋನ್ ಮಾಡೋದಂತೆ, ನಿಮ್ಮದಿದೆಯಂತೆ, ಇವ್ರದ್ದಿದೆಯಂತೆ ಅಂತ ಸಾರ್ವಜನಿಕ ವಲಯಗಳಲ್ಲಿ ಒಂಥರ ಗುಸುಗುಸು ವಾತಾವರಣ ಹಾಸನ ಜಿಲ್ಲೆಯಲ್ಲಿ ನಡೀತಿದೆ. ಇದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಏನು ಕ್ರಮನ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯವಾದಂಥ ವಿಚಾರ. ಏಕೆಂದರೆ ಯಾರೇ ಆಗಲಿ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರ್ತಕ್ಕಂಥ ಕುಟುಂಬದಲ್ಲವರು ಅವ್ರ ತಾಯಂದಿರಿದ್ದಾರೆ, ಅವ್ರ ಸಹೋದರಿಯರಿದ್ದಾರೆ, ಅವರ ಅಕ್ಕ ತಂಗಿಯರಿದ್ದಾರೆ. ಇದನ್ನೆಲ್ಲ ಕೂಡ ಯೋಚನೆ ಮಾಡುವ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಸಂದರ್ಭ, ಏಕೆಂದರೆ ಯಾರಿಗೋ ಫೋನ್ ಮಾಡೋದಂತೆ, ಅಲ್ಲಿ ಇಲ್ಲಿ ದುಡ್ಡು ಕೇಳ್ತಾರಂತೆ ಅನ್ನೋದು ಕೆಲವು ಚರ್ಚೆ ನಡೀತಿದೆ. ನಿಮ್ಮದಿದೆಯಂತೆ, ಇವ್ರದ್ದಿದೆಯಂತೆ, ಒಂದು ಗುಸುಗುಸು. ಇದಕ್ಕೆ ಹೆಣ್ಣು ಮಕ್ಕಳ ಒಂದು ಅವರ ಒಂದು ಗೌರವದ ಪ್ರಶ್ನೆ. ಇದಕ್ಕೆ ಹಿತಶ್ರೀ ಆಡ್ತಕ್ಕಂಥದ್ದು ಜಿಲ್ಲಾಡಳಿತದ ಒಂದು ಜವಾಬ್ದಾರಿ ಇದೆ. ಇದ್ರ ಬಗ್ಗೆ ಕಠಿಣ ಕ್ರಮನ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಲ್ಲಿ ತೆಗೆದುಕೋಬೇಕಾಗ್ತದೆ. ಯಾಕೆಂದರೆ ಸುಮ್ಮನೆ ಯಾರ್ದೋ ಒಬ್ಬ ಅಮಾಯಕರನ್ನ ತೋರಿಸಿ ಅವ್ರ ಮೇಲೆ ಯಾರೋ ಒಬ್ಬ ಕಾರ್ಯಕರ್ತರು, ಯಾರೋ ಮುಖಂಡರದ್ದು ಇದೆ ಅನ್ಕೊಂಡು ಹೇಳೋದು, ಪೇಸ್ಟ್ ಮಾಡೋದು ಫೋಟೋಗಳನ್ನ, ಇವೆಲ್ಲ ನಡೀತಿದೆ ಅನ್ನೋದು ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಒಂದು ಚರ್ಚೆನಲ್ಲಿ ಬರ್ತಾ ಇರ್ತಕ್ಕಂಥ ವಿಚಾರ. ಆ ಕಾರಣದಿಂದ ಈ ಪ್ರೆಸ್ ಮೀಟ್ ಆದ ತಕ್ಷಣ SP ಅವ್ರನ್ನ, ಏಕೆಂದರೆ ಇವತ್ತೇನಾಗಿದೆ, ಅದು ನೀತಿ ಸಮಿತಿ ಇರೋದ್ರಿಂದ ಅವ್ರನ್ನ ನಾವು IB ಭೇಟಿ ಮಾಡಲಿಕ್ಕಾಗಲ್ಲ. ಅವರ ಕಚೇರಿಗೆ ಹೋಗಿ ಇದರ ಸಾಧಕ ಬಾಧಕಗಳ ಬಗ್ಗೆ ನಾವು, ಲಿಂಗೇಶ್ ಅವರು, ನಮ್ಮೆಲ್ಲ ಮುಖಂಡರುಗಳು ಕೂಡ ಚರ್ಚೆಯನ್ನು ಮಾಡ್ತೇವೆ. ಇದರ ಬಗ್ಗೆ ಜಿಲ್ಲಾಡಳಿತ ಇವನು ವಿತರಣೆ ಮಾಡಿರ್ತಕ್ಕಂಥವ್ರ ಬಗ್ಗೆ ಒಂದು ಕಡೆ SIT, ಒಂದು ಕಡೆ ಸ್ಥಳೀಯ ಮಟ್ಟದಲ್ಲಿ ಯಾರು ಇದಕ್ಕೆ ಮೂಲಭೂತವಾಗಿ ಕಾರಣಕರ್ತರಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಾ, ಮುಂದೆ ಏನು ತಗತ್ತೀರಾ ಅನ್ನೋದ್ರ ಬಗ್ಗೆ SP ಅವ್ರ ಹತ್ರ ನಾವು ಈಗ ಹೋಗಿ ಇವತ್ತು ಚರ್ಚೆನ ಮಾಡ್ತಾ ಇದ್ದೀವಿ ಬಂಧುಗಳೇ. ಒಟ್ಟಾರೆ ಈ ಒಂದು SIT ರಚನೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಸತ್ಯಾಸತ್ಯತೆಗಳು ಪ್ರಾಮಾಣಿಕವಾಗಿ ಹೊರಬೀಳ್ತಕ್ಕಂಥದ್ದಕ್ಕೆ SIT ಮುಂದಾಗಬೇಕು ಅಂತಲೂ ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ. ಇದು ಹೆಣ್ಣು ಮಕ್ಕಳು ತಲೆ ತಗ್ಸ್ತಕ್ಕಂಥ ವಿಚಾರ, ಸಮಾಜ ತಲೆ ತಗ್ಸ್ತಕ್ಕಂಥ ವಿಚಾರ. ಅದಕ್ಕೆ ನಾವೆಲ್ಲರೂ ಕೂಡ SIT ಒಂದು ತನಿಖೆಗೆ ನಾವು ಪ್ರೋತ್ಸಾಹಿಸ್ತೇವೆ. ಆದರೆ ಮಾನ್ಯ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಸೂಕ್ತ ಅಲ್ವೋ ಅನ್ನೋದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಪ್ರತಿ ಹಳ್ಳಿನಲ್ಲೂ ಕೂಡ ಚರ್ಚೆ ಆಗ್ತಿದೆ. ದಯಮಾಡಿ ಈ ಒಂದು ಮೂಲಕ SITಯ ಮುಖ್ಯಸ್ಥರುಗಳಿಗೆ, ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತೇನೆ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಮತ್ತು ಮಾನ್ಯ ಗೃಹ ಸಚಿವರು ಇರ್ಬೋದು. ಏಕೆಂದರೆ ಗೃಹ ಸಚಿವರಿಗೆ, ಏಕೆಂದರೆ ಹೊರದೇಶದಲ್ಲಿದ್ದಾರೆ, ಅವ್ರನ್ನ ನಾವು ಇನ್ನೂ ತರೋಕ್ಕಾಗಲ್ಲ. ಅದು ಸರ್ಕಾರದ ಜವಾಬ್ದಾರಿ. ಅವ್ರನ್ನ ಕರ್ಕೊಂಬರಲಿ, ತನಿಖೆಗೊಳಪಡಿಸ್ಲಿ, ಅದೇನು ತಪ್ಪಿತಸ್ಥರಿದ್ದರೆ ಅವರು ಶಿಕ್ಷೆಗೊಳಗಾಗಲಿ, ಅದರಲ್ಲಿ ನಮ್ದು ಯಾವುದೇ ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಅದಕ್ಕೆ ಬೆಂಬಲಿಸ್ತೇವೆ. ದಯಮಾಡಿ ಇವತ್ತು ರೇವಣ್ಣವ್ರನ್ನ SIT ಒಂದು ಏನು ಅವರ ವಶದಲ್ಲಿದ್ದಾರೆ, ಅವ್ರನ್ನ ಇವತ್ತು ಬಿಡುಗಡೆಗೊಳಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಒಂದು ಸೂಕ್ತವಾದಂಥ ತೀರ್ಮಾನನ ತೆಗಬೇಕು. ರೇವಣ್ಣವ್ರನ್ನ ಪ್ರತಿ ದಿವಸನೂ ಬೇಕಾ, ಬೆಳಗ್ಗೆ 10:30 ಬರಬೇಕು, ಅಲ್ಲಿ ಹೋಗಲಿ, ಅವ್ರ ಪ್ರಶ್ನೆ ಮಾಡಲಿ, ಅವರಿಂದ ಮಾಹಿತಿಗಳು ಪಡ್ಕೊಳ್ಳಿ, ಅದರಿಂದ ಮುಂದಾಗಲಿ ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ಇದಕ್ಕೆ ಸರ್ಕಾರ ಒಂದು ಅವಕಾಶ ಮಾಡಬೇಕು. SIT ಕೂಡ ಇದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಈ ಜಿಲ್ಲೆಯ ನಮ್ಮ ಪಕ್ಷದ ಅಧ್ಯಕ್ಷ ಹೇಳಿದ್ದಾರೆ, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಪರವಾಗಿ ಸರ್ಕಾರ ಮತ್ತು SIT ಸಂಸ್ಥೆಗೆ ನನ್ನ ಮೂಲಕ ಒತ್ತಾಯ ಮಾಡ್ತೀನಿ ಸರ್. ಈಗ ಸರ್, ಈಗ ಅವರು ತನಿಖೆಗೆ ಹೋಗಲಿಲ್ಲ, 2-3 ನೋಟಿಸ್ ಆಯಿತು. ಅವರು ಇದಕ್ಕೆ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಅವರು ಅಲ್ಲಿಗೆ ಮನವಿ ಮಾಡಿದರು, ಅದು ರಿಜೆಕ್ಟ್ ಆಯಿತು. ಅದಾದಮೇಲೆ ಕೂಡಲೇ ಅವರೇನು ಬೇರೆ ಅಜ್ಞಾತ ಸ್ಥಳದಲ್ಲಿ ಇರಲಿಲ್ಲ. ಅವ್ರು ಬಂದ ತಕ್ಷಣ ವಿತಿನ್ ಅರ್ಧ ಗಂಟೆನಲ್ಲಿ ಅವರ ಜೊತೆ SIT ಇದಕ್ಕೆ ಹೋಗಿದ್ರು. ಏನು ಸರ್? ಅಲ್ಲೇ ಒಳಗಡೆ ಸಂಪರ್ಕದ ಕೊರತೆ ಏನೇನಾಯಿತು ಗೊತ್ತಿಲ್ಲ ಸರ್. ಅದು 15-20 ನಿಮಿಷ ಅಂದರೆ ಅದೇನು ಮೇಜರ್ ಏನಿಲ್ಲ. ಏನಾದ್ರು 1 ದಿವಸನೋ 2 ದಿವಸನೋ ವ್ಯತ್ಯಾಸ ಆಗಿದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೋದಾಯ್ತು. ಏನು ಸರ್? ಈಗ ಏನಾಗಿದೆ ಸರ್, ಅವರು ರೇವಣ್ಣರ್ದು ಏನಂದ್ರೆ ಸರ್, ಅವನ್ನ ತಪ್ಪಿತಸ್ಥನೇ ಅಲ್ವಲ್ಲ, ಇದಕ್ಕೆ ನಾನೇ ಹೋಗಿ ಉತ್ತರ ಕೊಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಇದ್ದಿದ್ದು. ವಿಚಾರಿಸಿ ಎಲ್ಲಿ
ಸರ್ ಈಗ ಒಂದು ಈಗ ಆಯಿತು, ಈಗ ಅವ್ರು ಅರೆಸ್ಟ್ ಮಾಡಿದ್ದಾರೆ, ಓಕೆ, ಅವ್ರ ಬಗ್ಗೆ ತನಿಖೆ ಮಾಡಿದ್ದಾರೆ, ಓಕೆ, ಹಾಸ್ಪಿಟ್ಲ್ ಮೂಲಕ ಜಡ್ಜ್ ಮೂಲಕನೂ ಕೂಡ ಅವರ ಹೇಳಿಕೆನ ಪಡೆದಿದ್ದಾರೆ. ಅದಾದಮೇಲಾದರೂ ಕೂಡ ಬಿಡುಗಡೆಗೊಳಿಸಿ ಇಂಥ ದಿವಸ ಸೋಮವಾರ ಬರಬೇಕು, ಮಂಗಳವಾರ ಬರಬೇಕು, ಬುಧವಾರ ಬರಬೇಕು ಅಂತ ಒಂದು ಸೂಚನೆ ಕೊಡಲಿ. ಅದ್ರ ಬಗ್ಗೆ ನಾವು ವೆಲ್ಕಮ್ ಮಾಡ್ತೀವಿ. ಬ್ರಾಟ್ ಯು ಬೈ ವಿಗಾರ್ಡ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.